ಭಾರತದ್ದು ಸತ್ತ ಆರ್ಥಿಕತೆ ಎಂದಿದ್ದ ಟ್ರಂಪ್ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದ ರಾಹುಲ್ ಗಾಂಧಿ ವಿರುದ್ಧ ಇದೀಗ ಸ್ವಪಕ್ಷದವರೇ ಕೌಂಟರ್ ಕೊಟ್ಟಿದ್ದಾರೆ. ಜೊತೆಗೆ ದೊಡ್ಡಣ್ಣ ಮೇಲೆ ದೊಡ್ಡ ಗೌಡ್ರು ಕೂಡ ಗರಂ ಆಗಿದ್ದಾರೆ. ಡೊನಾಲ್ಡ್ ಟ್ರಂಪ್ ಹೇಳಿಕೆಗೆ ಭುಗಿಲೆದ್ದ ಆಕ್ರೋಶ. ರಾಹುಲ್ ಗಾಂಧಿ ಹೇಳಿಕೆಗೆ ಶಶಿ ತರೂರ್ ಕೌಂಟರ್. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಅದೇನಾಗಿದೆಯೇನೋ ಬಾಯ್ಬಿಟ್ರೆ ಬರೀ ಉಲ್ಟಾನೆ ಮಾತನಾಡ್ತಾರೆ. ಜೊತೆಗೆ ಭಾರತದ ಮೇಲೆ ಅಮೆರಿಕ ಸುಂಕದ ಬರೆ ಎಳೆದಿದೆ. ಆದರೆ ಭಾರತದ ಆರ್ಥಿಕತೆ ಸತ್ತಿದೆ ಎಂದು ಹೇಳಿದ್ದ ಟ್ರಂಪ್ ಹೇಳಿಕೆ ಸಮರ್ಥಿಸಿಕೊಂಡಿದ್ದ ರಾಹುಲ್ ಗಾಂಧಿಗೆ ಸ್ವಪಕ್ಷದ ಶಶಿ ತರೂರ್ ತಿರುಗೇಟು ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಹೇಳಿಕೆಯನ್ನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. 25% plus an unspecified penalty for our buying oil and gas from Russia. It could take it up to 35, 45, we don't know how much. There's even talk of a 100% penalty which will destroy our trade with America. It may be just a bargaining tactic. As you know, the trade negotiations are still going on. And therefore, there is a possibility that in the course of negotiations, this may come down. ಟ್ರಂಪ್ ಅಜ್ಞಾನಿ ಆಗಿರಬೇಕೆಂದು ಎಚ್ಡಿಡಿ ಕಿಡಿ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರ ಹೇಳಿಕೆಗೆ ಮಾಜಿ ಪ್ರಧಾನಮಂತ್ರಿ ಎಚ್ಡಿ ದೇವೇಗೌಡರು ಕಿಡಿಕಾರಿದ್ದಾರೆ. ಟ್ರಂಪ್ ಕುರುಡರಾಗಿರಬೇಕು ಅಥವಾ ಅಜ್ಞಾನಿ ಆಗಿರಬೇಕು ಅಂತ ಟೀಕೆ ಮಾಡಿದ್ದಾರೆ. ಹಾಗಾದ್ರೆ ದೇವೇಗೌಡರು ಬರೆದ ಪತ್ರದಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ಟ್ರಂಪ್ ವಿರುದ್ಧ ದೊಡ್ಡ ಗೌಡ್ರು ಗರಂ. ಟ್ರಂಪ್ ಬೇಜವಾಬ್ದಾರಿಯುತ ರಾಷ್ಟ್ರ ಮುಖ್ಯಸ್ಥ. ಟ್ರಂಪ್ ಕುರುಡನಾಗಿರಬೇಕು ಇಲ್ಲವೇ ಅಜ್ಞಾನಿಯಾಗಿರಬೇಕು. ಜಗತ್ತಿನಾದ್ಯಂತ ಪ್ರತಿ ದೇಶದೊಂದಿಗೆ ಕೆಟ್ಟದಾಗಿ ವರ್ತನೆ ಮಾಡ್ತಿದ್ದಾರೆ. ತಮ್ಮ ದೀರ್ಘಕಾಲದ ಮಿತ್ರ ರಾಷ್ಟ್ರಗಳನ್ನ ಸಹ ಬಿಟ್ಟಿಲ್ಲ. ದೊಡ್ಡಣ್ಣ ಬೆದರಿಕೆಗೆ ಭಾರತ ಹೆದರೋದಿಲ್ಲ. ಇಂಥ ಟ್ರಂಪ್ಗೆ ಅನೇಕ ಪಾಠಗಳನ್ನ ಕಲಿಸಬಹುದು. ಜೊತೆಗೆ ಭಾರತವು ವೇಗವಾಗಿ ಬೆಳೀತಾ ಇರುವ ಆರ್ಥಿಕತೆ ದೇಶವಾಗಿದೆ. ಮಿತ್ರ ರಾಷ್ಟ್ರಗಳಿಗೂ ಟ್ರಂಪ್ ಸುಂಕದ ಬರೆ. ವಿವಿಧ ದೇಶಗಳಿಗೆ ಸುಂಕ ವಿಧಿಸಿದ ಅಮೆರಿಕ. ಹುಚ್ಚುದೊರೆ ಟ್ರಂಪ್ ಮಿತ್ರ ರಾಷ್ಟ್ರಗಳಿಗೂ ಸುಂಕದ ಶಾಕ್ ಕೊಟ್ಟಿದ್ದಾರೆ. ಅನೇಕ ದೇಶಗಳ ಮೇಲೆ ಟ್ರಂಪ್ ಹೆಚ್ಚಿನ ತೆರಿಗೆ ವಿಧಿಸಿ ಬರೆ ಎಳೆದಿದ್ದಾರೆ. ದೊಡ್ಡಣ್ಣನ ಸಣ್ಣ ಬುದ್ಧಿ ಅಂದ್ರೆ ಇದೇ ಇರಬೇಕು ನೋಡಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಾರತದ್ದು ಸತ್ತ ಆರ್ಥಿಕತೆ ಎಂದಿದ್ದ ಟ್ರಂಪ್ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದ ರಾಹುಲ್ ಗಾಂಧಿ ವಿರುದ್ಧ ಇದೀಗ ಸ್ವಪಕ್ಷದವರೇ ಕೌಂಟರ್ ಕೊಟ್ಟಿದ್ದಾರೆ. ಜೊತೆಗೆ ದೊಡ್ಡಣ್ಣ ಮೇಲೆ ದೊಡ್ಡ ಗೌಡ್ರು ಕೂಡ ಗರಂ ಆಗಿದ್ದಾರೆ. ಡೊನಾಲ್ಡ್ ಟ್ರಂಪ್ ಹೇಳಿಕೆಗೆ ಭುಗಿಲೆದ್ದ ಆಕ್ರೋಶ. ರಾಹುಲ್ ಗಾಂಧಿ ಹೇಳಿಕೆಗೆ ಶಶಿ ತರೂರ್ ಕೌಂಟರ್. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಅದೇನಾಗಿದೆಯೇನೋ ಬಾಯ್ಬಿಟ್ರೆ ಬರೀ ಉಲ್ಟಾನೆ ಮಾತನಾಡ್ತಾರೆ. ಜೊತೆಗೆ ಭಾರತದ ಮೇಲೆ ಅಮೆರಿಕ ಸುಂಕದ ಬರೆ ಎಳೆದಿದೆ. ಆದರೆ ಭಾರತದ ಆರ್ಥಿಕತೆ ಸತ್ತಿದೆ ಎಂದು ಹೇಳಿದ್ದ ಟ್ರಂಪ್ ಹೇಳಿಕೆ ಸಮರ್ಥಿಸಿಕೊಂಡಿದ್ದ ರಾಹುಲ್ ಗಾಂಧಿಗೆ ಸ್ವಪಕ್ಷದ ಶಶಿ ತರೂರ್ ತಿರುಗೇಟು ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಹೇಳಿಕೆಯನ್ನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. 25% plus an unspecified penalty for our buying oil and gas from Russia. It could take it up to 35, 45, we don't know how much. There's even talk of a 100% penalty which will destroy our trade with America. It may be just a bargaining tactic. As you know, the trade negotiations are still going on. And therefore, there is a possibility that in the course of negotiations, this may come down. ಟ್ರಂಪ್ ಅಜ್ಞಾನಿ ಆಗಿರಬೇಕೆಂದು ಎಚ್ಡಿಡಿ ಕಿಡಿ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರ ಹೇಳಿಕೆಗೆ ಮಾಜಿ ಪ್ರಧಾನಮಂತ್ರಿ ಎಚ್ಡಿ ದೇವೇಗೌಡರು ಕಿಡಿಕಾರಿದ್ದಾರೆ. ಟ್ರಂಪ್ ಕುರುಡರಾಗಿರಬೇಕು ಅಥವಾ ಅಜ್ಞಾನಿ ಆಗಿರಬೇಕು ಅಂತ ಟೀಕೆ ಮಾಡಿದ್ದಾರೆ. ಹಾಗಾದ್ರೆ ದೇವೇಗೌಡರು ಬರೆದ ಪತ್ರದಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ಟ್ರಂಪ್ ವಿರುದ್ಧ ದೊಡ್ಡ ಗೌಡ್ರು ಗರಂ. ಟ್ರಂಪ್ ಬೇಜವಾಬ್ದಾರಿಯುತ ರಾಷ್ಟ್ರ ಮುಖ್ಯಸ್ಥ. ಟ್ರಂಪ್ ಕುರುಡನಾಗಿರಬೇಕು ಇಲ್ಲವೇ ಅಜ್ಞಾನಿಯಾಗಿರಬೇಕು. ಜಗತ್ತಿನಾದ್ಯಂತ ಪ್ರತಿ ದೇಶದೊಂದಿಗೆ ಕೆಟ್ಟದಾಗಿ ವರ್ತನೆ ಮಾಡ್ತಿದ್ದಾರೆ. ತಮ್ಮ ದೀರ್ಘಕಾಲದ ಮಿತ್ರ ರಾಷ್ಟ್ರಗಳನ್ನ ಸಹ ಬಿಟ್ಟಿಲ್ಲ. ದೊಡ್ಡಣ್ಣ ಬೆದರಿಕೆಗೆ ಭಾರತ ಹೆದರೋದಿಲ್ಲ. ಇಂಥ ಟ್ರಂಪ್ಗೆ ಅನೇಕ ಪಾಠಗಳನ್ನ ಕಲಿಸಬಹುದು. ಜೊತೆಗೆ ಭಾರತವು ವೇಗವಾಗಿ ಬೆಳೀತಾ ಇರುವ ಆರ್ಥಿಕತೆ ದೇಶವಾಗಿದೆ. ಮಿತ್ರ ರಾಷ್ಟ್ರಗಳಿಗೂ ಟ್ರಂಪ್ ಸುಂಕದ ಬರೆ. ವಿವಿಧ ದೇಶಗಳಿಗೆ ಸುಂಕ ವಿಧಿಸಿದ ಅಮೆರಿಕ. ಹುಚ್ಚುದೊರೆ ಟ್ರಂಪ್ ಮಿತ್ರ ರಾಷ್ಟ್ರಗಳಿಗೂ ಸುಂಕದ ಶಾಕ್ ಕೊಟ್ಟಿದ್ದಾರೆ. ಅನೇಕ ದೇಶಗಳ ಮೇಲೆ ಟ್ರಂಪ್ ಹೆಚ್ಚಿನ ತೆರಿಗೆ ವಿಧಿಸಿ ಬರೆ ಎಳೆದಿದ್ದಾರೆ. ದೊಡ್ಡಣ್ಣನ ಸಣ್ಣ ಬುದ್ಧಿ ಅಂದ್ರೆ ಇದೇ ಇರಬೇಕು ನೋಡಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಾರತದ್ದು ಸತ್ತ ಆರ್ಥಿಕತೆ ಎಂದಿದ್ದ ಟ್ರಂಪ್ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದ ರಾಹುಲ್ ಗಾಂಧಿ ವಿರುದ್ಧ
ಇದೀಗ ಸ್ವಪಕ್ಷದವರೇ ಕೌಂಟರ್ ಕೊಟ್ಟಿದ್ದಾರೆ. ಜೊತೆಗೆ ದೊಡ್ಡಣ್ಣ ಮೇಲೆ ದೊಡ್ಡ ಗೌಡ್ರು ಕೂಡ ಗರಂ ಆಗಿದ್ದಾರೆ. ಡೊನಾಲ್ಡ್ ಟ್ರಂಪ್ ಹೇಳಿಕೆಗೆ ಭುಗಿಲೆದ್ದ ಆಕ್ರೋಶ. ರಾಹುಲ್ ಗಾಂಧಿ ಹೇಳಿಕೆಗೆ ಶಶಿ ತರೂರ್ ಕೌಂಟರ್. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಅದೇನಾಗಿದೆಯೇನೋ, ಬಾಯ್ಬಿಟ್ರೆ ಬರೀ ಉಲ್ಟಾನೆ ಮಾತನಾಡ್ತಾರೆ. ಜೊತೆಗೆ ಭಾರತದ ಮೇಲೆ ಅಮೆರಿಕ ಸುಂಕದ ಬರೆ ಎಳೆದಿದೆ. ಆದರೆ ಭಾರತದ ಆರ್ಥಿಕತೆ ಸತ್ತಿದೆ ಎಂದು ಹೇಳಿದ್ದ ಟ್ರಂಪ್ ಹೇಳಿಕೆ ಸಮರ್ಥಿಸಿಕೊಂಡಿದ್ದ ರಾಹುಲ್ ಗಾಂಧಿಗೆ ಸ್ವಪಕ್ಷದ ಶಶಿ ತರೂರ್ ತಿರುಗೇಟು ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಹೇಳಿಕೆಯನ್ನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. 25% plus an unspecified penalty for our buying oil and gas from Russia. It could take it up to 35, 45, we don't know how much. There's even talk of a 100% penalty which will destroy our trade with America. It may be just a bargaining tactic. As you know, the trade negotiations are still going on. And therefore, there is a possibility that in the course of negotiations, this may come down. ಟ್ರಂಪ್ ಅಜ್ಞಾನಿ ಆಗಿರಬೇಕೆಂದು ಎಚ್ಡಿಡಿ ಕಿಡಿ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರ ಹೇಳಿಕೆಗೆ ಮಾಜಿ ಪ್ರಧಾನಮಂತ್ರಿ ಎಚ್ಡಿ ದೇವೇಗೌಡರು ಕಿಡಿಕಾರಿದ್ದಾರೆ. ಟ್ರಂಪ್ ಕುರುಡರಾಗಿರಬೇಕು ಅಥವಾ ಅಜ್ಞಾನಿ ಆಗಿರಬೇಕು ಅಂತ ಟೀಕೆ ಮಾಡಿದ್ದಾರೆ. ಹಾಗಾದ್ರೆ ದೇವೇಗೌಡರು ಬರೆದ ಪತ್ರದಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ಟ್ರಂಪ್ ವಿರುದ್ಧ ದೊಡ್ಡ ಗೌಡರು ಗರಂ. ಟ್ರಂಪ್ ಬೇಜವಾಬ್ದಾರಿಯುತ ರಾಷ್ಟ್ರ ಮುಖ್ಯಸ್ಥ. ಟ್ರಂಪ್ ಕುರುಡನಾಗಿರಬೇಕು ಇಲ್ಲವೇ ಅಜ್ಞಾನಿಯಾಗಿರಬೇಕು. ಜಗತ್ತಿನಾದ್ಯಂತ ಪ್ರತಿ ದೇಶದೊಂದಿಗೆ ಕೆಟ್ಟದಾಗಿ ವರ್ತನೆ ಮಾಡ್ತಿದ್ದಾರೆ. ತಮ್ಮ ದೀರ್ಘಕಾಲದ ಮಿತ್ರ ರಾಷ್ಟ್ರಗಳನ್ನ ಸಹ ಬಿಟ್ಟಿಲ್ಲ. ದೊಡ್ಡಣ್ಣ ಬೆದರಿಕೆಗೆ ಭಾರತ ಹೆದರೋದಿಲ್ಲ. ಇಂಥ ಟ್ರಂಪ್ಗೆ ಅನೇಕ ಪಾಠಗಳನ್ನ ಕಲಿಸಬಹುದು. ಜೊತೆಗೆ ಭಾರತವು ವೇಗವಾಗಿ ಬೆಳೀತಾ ಇರುವ ಆರ್ಥಿಕತೆ ದೇಶವಾಗಿದೆ. ಮಿತ್ರ ರಾಷ್ಟ್ರಗಳಿಗೂ ಟ್ರಂಪ್ ಸುಂಕದ ಬರೆ. ವಿವಿಧ ದೇಶಗಳಿಗೆ ಸುಂಕ ವಿಧಿಸಿದ ಅಮೆರಿಕ. ಹುಚ್ಚುದೊರೆ ಟ್ರಂಪ್ ಮಿತ್ರ ರಾಷ್ಟ್ರಗಳಿಗೂ ಸುಂಕದ ಶಾಕ್ ಕೊಟ್ಟಿದ್ದಾರೆ. ಅನೇಕ ದೇಶಗಳ ಮೇಲೆ ಟ್ರಂಪ್ ಹೆಚ್ಚಿನ ತೆರಿಗೆ ವಿಧಿಸಿ ಬರೆ ಎಳೆದಿದ್ದಾರೆ. ದೊಡ್ಡಣ್ಣನ ಸಣ್ಣ ಬುದ್ಧಿ ಅಂದ್ರೆ ಇದೇ ಇರಬೇಕು ನೋಡಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಾರತದ್ದು ಸತ್ತ ಆರ್ಥಿಕತೆ ಎಂದಿದ್ದ ಟ್ರಂಪ್ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದ ರಾಹುಲ್ ಗಾಂಧಿ ವಿರುದ್ಧ ಇದೀಗ ಸ್ವಪಕ್ಷದವರೇ ಕೌಂಟರ್ ಕೊಟ್ಟಿದ್ದಾರೆ. ಜೊತೆಗೆ ದೊಡ್ಡಣ್ಣ ಮೇಲೆ ದೊಡ್ಡ ಗೌಡ್ರು ಕೂಡ ಗರಂ ಆಗಿದ್ದಾರೆ. ಡೊನಾಲ್ಡ್ ಟ್ರಂಪ್ ಹೇಳಿಕೆಗೆ ಭುಗಿಲೆದ್ದ ಆಕ್ರೋಶ. ರಾಹುಲ್ ಗಾಂಧಿ ಹೇಳಿಕೆಗೆ ಶಶಿ ತರೂರ್ ಕೌಂಟರ್. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಅದೇನಾಗಿದೆಯೇನೋ, ಬಾಯ್ಬಿಟ್ರೆ ಬರೀ ಉಲ್ಟಾನೆ ಮಾತನಾಡ್ತಾರೆ. ಜೊತೆಗೆ ಭಾರತದ ಮೇಲೆ ಅಮೆರಿಕ ಸುಂಕದ ಬರೆ ಎಳೆದಿದೆ. ಆದರೆ ಭಾರತದ ಆರ್ಥಿಕತೆ ಸತ್ತಿದೆ ಎಂದು ಹೇಳಿದ್ದ ಟ್ರಂಪ್ ಹೇಳಿಕೆ ಸಮರ್ಥಿಸಿಕೊಂಡಿದ್ದ ರಾಹುಲ್ ಗಾಂಧಿಗೆ ಸ್ವಪಕ್ಷದ ಶಶಿ ತರೂರ್ ತಿರುಗೇಟು ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಹೇಳಿಕೆಯನ್ನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. 25% plus an unspecified penalty for our buying oil and gas from Russia. It could take it up to 35, 45, we don't know how much. There's even talk of a 100% penalty which will destroy our trade with America. It may be just a bargaining tactic. As you know, the trade negotiations are still going on. And therefore, there is a possibility that in the course of negotiations, this may come down. ಟ್ರಂಪ್ ಅಜ್ಞಾನಿ ಆಗಿರಬೇಕೆಂದು ಎಚ್ಡಿಡಿ ಕಿಡಿ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರ ಹೇಳಿಕೆಗೆ ಮಾಜಿ ಪ್ರಧಾನಮಂತ್ರಿ ಎಚ್ಡಿ ದೇವೇಗೌಡರು ಕಿಡಿಕಾರಿದ್ದಾರೆ. ಟ್ರಂಪ್ ಕುರುಡರಾಗಿರಬೇಕು ಅಥವಾ ಅಜ್ಞಾನಿ ಆಗಿರಬೇಕು ಅಂತ ಟೀಕೆ ಮಾಡಿದ್ದಾರೆ. ಹಾಗಾದ್ರೆ ದೇವೇಗೌಡರು ಬರೆದ ಪತ್ರದಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ಟ್ರಂಪ್ ವಿರುದ್ಧ ದೊಡ್ಡ ಗೌಡರು ಗರಂ. ಟ್ರಂಪ್ ಬೇಜವಾಬ್ದಾರಿಯುತ ರಾಷ್ಟ್ರ ಮುಖ್ಯಸ್ಥ. ಟ್ರಂಪ್ ಕುರುಡನಾಗಿರಬೇಕು ಇಲ್ಲವೇ ಅಜ್ಞಾನಿಯಾಗಿರಬೇಕು. ಜಗತ್ತಿನಾದ್ಯಂತ ಪ್ರತಿ ದೇಶದೊಂದಿಗೆ ಕೆಟ್ಟದಾಗಿ ವರ್ತನೆ ಮಾಡ್ತಿದ್ದಾರೆ. ತಮ್ಮ ದೀರ್ಘಕಾಲದ ಮಿತ್ರ ರಾಷ್ಟ್ರಗಳನ್ನ ಸಹ ಬಿಟ್ಟಿಲ್ಲ. ದೊಡ್ಡಣ್ಣ ಬೆದರಿಕೆಗೆ ಭಾರತ ಹೆದರೋದಿಲ್ಲ. ಇಂಥ ಟ್ರಂಪ್ಗೆ ಅನೇಕ ಪಾಠಗಳನ್ನ ಕಲಿಸಬಹುದು. ಜೊತೆಗೆ ಭಾರತವು ವೇಗವಾಗಿ ಬೆಳೀತಾ ಇರುವ ಆರ್ಥಿಕತೆ ದೇಶವಾಗಿದೆ. ಮಿತ್ರ ರಾಷ್ಟ್ರಗಳಿಗೂ ಟ್ರಂಪ್ ಸುಂಕದ ಬರೆ. ವಿವಿಧ ದೇಶಗಳಿಗೆ ಸುಂಕ ವಿಧಿಸಿದ ಅಮೆರಿಕ. ಹುಚ್ಚುದೊರೆ ಟ್ರಂಪ್ ಮಿತ್ರ ರಾಷ್ಟ್ರಗಳಿಗೂ ಸುಂಕದ ಶಾಕ್ ಕೊಟ್ಟಿದ್ದಾರೆ. ಅನೇಕ ದೇಶಗಳ ಮೇಲೆ ಟ್ರಂಪ್ ಹೆಚ್ಚಿನ ತೆರಿಗೆ ವಿಧಿಸಿ ಬರೆ ಎಳೆದಿದ್ದಾರೆ. ದೊಡ್ಡಣ್ಣನ ಸಣ್ಣ ಬುದ್ಧಿ ಅಂದ್ರೆ ಇದೇ ಇರಬೇಕು ನೋಡಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.